ಹೋಗೋಣ. ರಾಜ್ಯದಲ್ಲಿ ಕೃತಕ ಪನ್ನೀರ್ ಬ್ಯಾನ್ ಆಗ್ತಾ ಇದೆ. ಅನಲಾಗ್ ಪನ್ನೀರ್ ತಯಾರಿಕೆ, ಮಾರಾಟ ಎಲ್ಲವೂ ಕೂಡ ನಿಷೇಧ. ಅನಲಾಗ್ ಪನ್ನೀರ್ ತಿಂದ್ರೆ, ಈ ಅನಲಾಗ್ ಪನ್ನೀರ್ ಇದೆಯಲ್ಲ, ಅದನ್ನ ತಿಂದ್ರೆ ಏನೆಲ್ಲ ಪರಿಣಾಮ ಬೀರುತ್ತೆ, ಆರೋಗ್ಯದ ಮೇಲೆ ಯಾವೆಲ್ಲ ಪರಿಣಾಮ ಬೀರುತ್ತೆ, ಎಲ್ಲ ವಿಚಾರಗಳನ್ನ ಇವತ್ತು ನೋಡ್ತಾ ಹೋಗೋಣ. ಗೋಬಿ ಮಂಚೂರಿ, ಕಬಾಬ್ಗಳಲ್ಲಿ ಕಲರ್ ಬಗ್ಗೆ ಸುದ್ದಿಗಳು ಕೇಳಿ ಬರ್ತಾ ಇದ್ವು. ಈಗ ಪನ್ನೀರ್ ಸರದಿ. ರಾಜ್ಯದಲ್ಲಿ ಅಸಲಿ ಪನ್ನೀರ್ ಬದಲಿಗೆ ಕೃತಕ ಅನಲಾಗ್ ಪನ್ನೀರ್ ಬಳಕೆ ಮಾಡಲಾಗ್ತಾ ಇದೆ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಅನಲಾಗ್ ಪನ್ನೀರನ್ನ, ಆ ಒಂದು ತಯಾರಿಕೆ ಏನಿದೆ, ಆ ತಯಾರಿಕೆ ಹಾಗೂ ಮಾರಾಟಕ್ಕೆ ಸರ್ಕಾರ ನಿಷೇಧ ಹೇರಿದೆ. ಹಾಗಾದ್ರೆ ಈ ಅನಲಾಗ್ ಪನ್ನೀರ್ ಅಂದ್ರೆ ಏನು? ನಾವು ಅಂಗಡಿಯಲ್ಲಿ ಪನ್ನೀರ್ ಅಂದ್ರೆ ಹಾಲಿನಲ್ಲಿ ತಯಾರಿಸಿರ್ತಕ್ಕಂಥ ಪನ್ನೀರನ್ನ ತಗೊಳ್ತೀವಿ, ಆ ಹಾಲಿನಲ್ಲಿ ತಯಾರಿಸಿರ್ತಕ್ಕಂಥ ಪನ್ನೀರ್ ಅಂತ ಅನ್ಕೊಳ್ತೀವಿ. ಆದರೆ ಅನಲಾಗ್ ಪನ್ನೀರ್ ಅಸಲಿ ಹಾಲಿನ ಪನ್ನೀರ್ ಅಲ್ಲ. ಇದರಲ್ಲಿ ಹಾಲಿನ ಬದಲು ವೆಜಿಟೇಬಲ್ ಫ್ಯಾಟ್ ಹಾಗೂ ಎಮೆಲ್ಸಿಫೈಯರ್ಗಳಂತಹ ಪದಾರ್ಥಗಳನ್ನು ಬಳಸಲಾಗುತ್ತೆ. ಇದರ ಪ್ರಮುಖ ಕಾರಣ ಏನು? ಇದು ಅಸಲಿ ಪನ್ನೀರ್ಗಿಂತ ಕಡಿಮೆ ಬೆಲೆಗೆ ತಯಾರಾಗುತ್ತೆ. ಜೊತೆಗೆ ಹೆಚ್ಚು ದಿನ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗೋದ್ರಿಂದ ಕಡಿಮೆ ಖರ್ಚಲ್ಲಿ ಪನ್ನೀರ್ ಬಳಸಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವೆಡೆ ಇದನ್ನು ಬಳಸಲಾಗ್ತಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಅದರಲ್ಲೂ ಹೋಟೆಲ್ಗಳು ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಪನ್ನೀರ್ ಟಿಕ್ಕಾ, ಪನ್ನೀರ್ ಮಸಾಲ, ಪನ್ನೀರ್ ಬಟರ್ ಮಸಾಲ ಸೇರಿದಂತೆ ಹಲವು ಖಾದ್ಯಗಳಲ್ಲಿ ಪನ್ನೀರ್ ಬಳಕೆ ಮಾಡಲಾಗುತ್ತೆ. ಹಾಗಾಗಿ ಗ್ರಾಹಕರಿಗೆ ಕೊಡೋ ಪನ್ನೀರ್ ಅಸಲಿನ, ಕೃತಕದ್ದ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಎದುರಾಗಿದೆ. ಇದಕ್ಕಾಗಿ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಏನು, ಅನಲಾಗ್ ಪನ್ನೀರ್ ತಿಂದರೆ ಆರೋಗ್ಯಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಈ ಒಂದು ಪ್ರಶ್ನೆ ಮೂಡುತ್ತೆ. ಇದನ್ನು ಇಲ್ಲಿ ಸ್ವಲ್ಪ ಜಾಗೃತಿಯಿಂದ ನಾವು ನೋಡಬೇಕಾಗತ್ತೆ. ಅನಲಾಗ್ ಪನ್ನೀರ್ನಲ್ಲಿ ಬಳಸ್ತಕ್ಕಂಥ ಪದಾರ್ಥಗಳ ಪ್ರಮಾಣ, ಗುಣಮಟ್ಟ ಹಾಗೂ ಅದರ ಆಹಾರ ಸುರಕ್ಷತಾ ನಿಯಮಗಳಿಗೆ ಅನುಗುಣವಾಗಿದೆಯಾ ಅನ್ನೋದರ ಮೇಲೆ ಪರಿಣಾಮ ಬದಲಾಗಬಹುದು. ಹೀಗಾಗಿ ಇದನ್ನು ತಿಂದರೆ ಖಂಡಿತ ಕ್ಯಾನ್ಸರ್ ಬರುತ್ತೆ ಅಥವಾ ಖಂಡಿತ ಕಿಡ್ನಿ ಹಾಳಾಗುತ್ತೆ ಅಂತ ನೇರವಾಗಿ ಹೇಳೋದು ಸರಿಯಲ್ಲ. ಆದರೆ ನಿಯಮ ಬಾಹಿರವಾಗಿ ತಯಾರಿಸಿರತಕ್ಕಂಥ ಅಥವಾ ಕಳಪೆ ಗುಣಮಟ್ಟದ ಉತ್ಪನ್ನಗಳಲ್ಲಿ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದಂತ ಕೊಬ್ಬು ಅಥವಾ ಇತರೆ ಪದಾರ್ಥಗಳಿರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಅಧಿಕಾರಿಗಳು ಇಂತಹ ಉತ್ಪನ್ನಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ವಿಚಾರ. ಅದಕ್ಕೆ ಈಗ ಎಲ್ಲ ಕಡೆ ಬ್ಯಾನ್ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಇನ್ನು ಮುಂದೆ ಅನಲಾಗ್ ಪನ್ನೀರ್ ಸಿಗೋದಿಲ್ಲ. ಜನರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಅಧಿಕಾರಿಗಳು ಈ ರೀತಿಯ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಎಲ್ಲಿ ಪನ್ನೀರ್ಗೆ ವೆಜಿಟೇರಿಯನ್ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲಿ ನಾವು ಬಹಳಷ್ಟು ಏನು ಮಾಡೋ ಸಂದರ್ಭದಲ್ಲಿ ಇದು ಈ ಅನಲಾಗ್ ಏನು ಪನ್ನೀರ್ ಹೇಳ್ತೇವೆ, ನನಗೆ ಸಿಕ್ಕಿದ್ದು ಬಹಳ ಕಡಿಮೆ. ಆದರೂ ಕೂಡ ನಾವು ಆದೇಶ ಮಾಡೋದು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಯಾರು ಮಾಡ್ತಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಲಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ, ಇವರು ವೈದ್ಯರು, ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ನಾನು ಪ್ರಮೋದ್ ಬೋಪಣ್ಣ ಮಾತಾಡ್ತೀನಿ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಹಾಂ ಸರ್, ಈಗ ಈ ಅನಲಾಗ್ ಪನ್ನೀರ್ ವಿಚಾರ ಮಾತನಾಡ್ತಿದ್ದೀವಿ ಸರ್. ಈ ಅನಲಾಗ್ ಪನ್ನೀರ್ ತಿಂದರೆ ಏನಾಗುತ್ತೆ ಸರ್? ಇದು ಮುಖ್ಯವಾದ ಪ್ರಶ್ನೆ. ಇದು ಜನರ ಮುಂದಿರತಕ್ಕಂಥ ಪ್ರಶ್ನೆ. ಅನಲಾಗ್ ಪನ್ನೀರ್ ಅಂದರೆ ಏನು? ಅನಲಾಗ್ ಪನ್ನೀರ್ ತಿಂದರೆ ಕಿಡ್ನಿಗೆ ಎಫೆಕ್ಟ್ ಆಗ್ಬೋದಾ? ಹೃದಯಕ್ಕೆ ಏನಾದರೂ ತೊಂದರೆ ಆಗ್ಬೋದಾ? ಏನು ಸರ್ ಇದು? ಈಗ ನೋಡಿ, ಪನೀರು ಮತ್ತೆ ಅನಲಾಗ್ ಪನೀರ್ಗೆ ಇಷ್ಟೇ ಡಿಫರೆನ್ಸ್, ಸಿಂಪಲ್ ಡಿಫರೆನ್ಸ್ ಏನಂದ್ರೆ ವೆಜಿಟೇಬಲ್ ಆಯಿಲ್ಸ್, ಫ್ಯಾಟ್ಸ್ ಮತ್ತೆ ಸ್ಟಾರ್ಚಸ್ ನ ಯೂಸ್ ಮಾಡಿ ಮಾಡುವಂತದ್ದೇ ಅನಲಾಗ್ ಪನೀರು. ಅಂದ್ರೆ ಇಮಿಟೇಟ್ ಮಾಡೋದೇ ಪನೀರ್, ಪನೀರ್ ತರ ಕಾಣುವಂತದ್ದೇ ಇದು ಮಾಡುವಂತದ್ದು. ಇಂಡಸ್ಟ್ರಿಯಲ್ ಫಾರ್ಮುಲೇಷನ್ ಮಿಕ್ಸ್ ಮಾಡ್ತಾರಲ್ಲ, ಅದರಿಂದ ಆಗುವಂತದ್ದೇ ಪನೀರು ಅನಲಾಗ್ ಪನೀರು. ರಿಯಲ್ ಪನೀರು ಮಿಲ್ಕ್ ಕರ್ಡ್ ಇಂದ ಕೋಯಾಗ್ಲೆಂಟ್ ಆಗಿ ಮಾಡುವಂತದ್ದು. ರಿಯಲ್ ಪನೀರ್ ಬೇರೆ, ಅನಲಾಗ್ ಪನೀರ್ ಬೇರೆ. ರಿಯಲ್ ಪನೀರ್ ಅಂದ್ರೆ ಹಾಲಿಂದ ಮಾಡುವಂತದ್ದು,
ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೇನೆ ಯಾವುದೇ ವೆಜಿಟೇಬಲ್ ಆಯಿಲ್ಸ್ ಸ್ಟಾರ್ಚ್ ಯೂಸ್ ಮಾಡದೆ ಮಾಡುವಂತದ್ದು ಅದು ಪನೀರು. ಆದ್ರೆ ಇದೊಂಥರ ಈಗ ರಿಯಲ್ ಪನೀರು ಮತ್ತೆ ಅನಲಾಗ್ ಪನೀರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅನಲಾಗ್ ಪನೀರ್ ಅಂದ್ರೆ ಜನಕ್ಕೆ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಅದು ಫೇಕ್ ಪನೀರ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಅದ್ರಲ್ಲಿ ಪ್ರೋಟೀನ್ ಅಂಶನೂ ಕಡಿಮೆ ಇರುತ್ತೆ. ಮತ್ತೆ ಹಾರ್ಟ್ ಡಿಸೀಸ್ಗೆ ನೀವು ಕೇಳಿದ್ರೆ ಅವಾಗಲೇ ಒಂದು ಕರೆಕ್ಟ್ ಆಗಿ ಯಾವ ಕಾಯಿಲೆಗಳಿಗೆ ತೊಂದರೆ ಆಗುತ್ತೆ, ಹೃದಯದ ಸಂಬಂಧಿ ಕಾಯಿಲೆಗಳವ್ರಿಗೆ, BP ಇರೋರಿಗೆ, ಶುಗರ್ ಇರೋರಿಗೆ, ಮತ್ತೆ ಒಬೆಸಿಟಿ ಇರೋರಿಗೆ, ಪ್ರೋಟೀನ್ ಅಂಶ ಕಡಿಮೆ ಇರೋರು ಇದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ, ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ, ಮತ್ತೆ ಇಂಡೈಜೆಷನ್ ಆಗುತ್ತೆ, ಲೂಸ್ ಮೋಷನ್ಸ್ ಆಗುತ್ತೆ. ನನ್ನ ಹತ್ರ ಒಂದು ಪೇಷಂಟ್ಸ್ ಬಂದಿದ್ರು ಲಾಸ್ಟ್ ವೀಕ್ ಅಲ್ಲಿ. ಅವ್ರು ಪನೀರ್ ಅಂದ್ರೆ ತುಂಬಾನೇ ಇಷ್ಟ ಅವ್ರಿಗೆ. ಸಾಕಷ್ಟು ಪನೀರ್ಸನ್ನ ದಿನಾನು 2 ಟೈಮ್ನು ಪನೀರೇ ತಿಂತಾ ಇದ್ರಂತ ಅವ್ರ ಊಟದಲ್ಲಿ. ಅವ್ರನ್ನ ಕೇಳಿದೆ, ಯಾಕಂದ್ರೆ ಅವ್ರಿಗೆ ಸ್ಕಿನ್ ರ್ಯಾಶಸ್ ಮತ್ತೆ ಇಂಡೈಜೆಷನ್ ಆಗುವಂತದ್ದು, ಹೊಟ್ಟೆ ನೋವು ಬರುವಂತದ್ದು, ಈ ಲೂಸ್ ಮೋಷನ್ ಆಗುವಂತದ್ದು ಆಗ್ತಾ ಇತ್ತು. ಇದರ ರೀಸನ್ ಏನಂದ್ರೆ ಅವ್ರು ಸುಮಾರು ದಿನದಿಂದ ಇಲ್ಲ ಸರ್ ನಾನು ಇದು ಮೊದ್ಲಿಂದ ತಿನ್ಕೊಂಬಂದಿದ್ದೀನಿ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ನಾವು ಟೆಸ್ಟ್ ಮಾಡಿಸಿ ಬೇರೆ ಬೇರೆ ಟೆಸ್ಟ್ ಗಳನ್ನ ಬರೆದಾಗ ಮತ್ತೆ ಅವನ ಹಿಸ್ಟ್ರಿ ಕೇಳಿದಾಗ ಗೊತ್ತಾಯ್ತು ಅವ್ನು ಯೂಸ್ ಮಾಡ್ತದ್ದು ರಿಯಲ್ ಪನೀರ್ ಅಲ್ಲ, ಅವ್ನ್ ಪನೀರ್ ಅಂತ ಹೇಳ್ತಾ ಇದ್ದ. ಯಾರು ಅನ್ಲಾಕ್ ಪನೀರ್ ಅಂತ ಹೇಳೋದೇ ಇಲ್ಲ. ಈ ವರ್ಡ್ಸ್ ನಾವು ಪನೀರ್ ತಿಂತಾ ಇದೀವಿ ಅಂತಾರೆ, ಯಾವ ಪನೀರ್ ಅನ್ನೋದೇ ಗೊತ್ತಾಗಲ್ಲ. ಆ ಕಾರಣದಿಂದ ಸಾಕಷ್ಟು ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತದೆ. ಮತ್ತೆ ಇದನ್ನ ಮಹಾರಾಷ್ಟ್ರ ಮತ್ತು ಗುಜರಾತ್ ಮತ್ತೆ ಛತ್ತೀಸ್ಗಢದಲ್ಲಿ ಬ್ಯಾನ್ ಮಾಡಿದ್ದಾರೆ. ಇದೊಂಥರ ಫೇಕ್ ಪನೀರು, ಇದೊಂಥರ ಸ್ಕ್ಯಾಮ್, ಇದು ಫುಡ್ ಅಡಲ್ಟ್ರೇಷನ್, ಇದು ಇಟ್ಸ್ ಅ ಬಿಗರ್ ಕ್ರೈಮ್. ಇದು ಯಾವತ್ತೋ ಬ್ಯಾನ್ ಮಾಡ್ಬೇಕಾಗಿತ್ತು, ಇವತ್ತು ಬ್ಯಾನ್ ಮಾಡಿದ್ದಾರೆ. ಆದ್ರೂ ಒಂದು ಒಳ್ಳೆ ನಿರ್ಧಾರ ಸರ್ಕಾರ ಮಾಡಿರೋಂಥದ್ದು. ಥ್ಯಾಂಕ್ ಯು ಸೊ